ಎಲ್ರಿಗೂ ಸ್ವಾಗತ. ಇವತ್ತು ನಾವು ಲೂಕನ ಸುವಾರ್ತೆಯ ಒಂದು ವಿಶೇಷವಾದ ಭಾಗವನ್ನ ಅಂದ್ರೆ ಅಧ್ಯಾಯ 17 ವಚನ 20ರಿಂದ 25ರವರೆಗೆ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇದ್ದೀವಿ. ಹೌದು. ಇಲ್ಲಿ ಯೇಸು ದೇವರ ರಾಜ್ಯ, ತನ್ನ ಮುಂದೆ ಬರೋ ಕಷ್ಟಗಳು ಮತ್ತೆ ತನ್ನ ಎರಡನೇ ಆಗಮನದ ಬಗ್ಗೆ ಕೆಲವು ಬಹಳ ಮುಖ್ಯವಾದ ಸ್ವಲ್ಪ ಗೂಢಾರ್ಥದ ಮಾತುಗಳನ್ನ ಆಡ್ತಾರೆ. ನಿಜ. ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸ್ಬೋದು ಕೂಡ ಕೆಲವರಿಗೆ. ಹೌದು. ನಮ್ಮ ಇವತ್ತಿನ ಈ ಒಂದು ಚರ್ಚೆಗೆ ಆಧಾರವಾಗಿರೋದು ಕ್ರಿಸ್ತನು ರಾಜ್ಯ, ಯಾತನೆ ಮತ್ತು ಎರಡನೇ ಆಗಮನದ ಬಗ್ಗೆ ಅನ್ನೋ ವಿಷಯದ ಮೇಲೆ ಮಾಡಿರೋ ಒಂದು ವಿವರಣಾತ್ಮಕ ವಿಶ್ಲೇಷಣೆ. ಇದು ಕೆಲವು ಇಂಟ್ರೆಸ್ಟಿಂಗ್ ಆದ ಒಳನೋಟಗಳಿಂದ ಕೊಡುತ್ತೆ. ಫರಿಸಾಯರು ಕೇಳ್ತಾರೆ, ದೇವರ ರಾಜ್ಯ ಯಾವಾಗ ಬರುತ್ತೆ ಅಂತ. ಬಹಳ ಸರಳ ಪ್ರಶ್ನೆ ಅಲ್ವಾ? ಹೌದು, ಸರಳ ಅಂತ ಅನ್ಸುತ್ತೆ. ಅದಕ್ಕೆ ಯೇಸು ಕೊಟ್ಟ ಉತ್ತರ ಮತ್ತೆ ಶಿಷ್ಯರಿಗೆ ಕೊಟ್ಟ ಎಚ್ಚರಿಕೆಗಳು, ಇದರ ಹಿಂದಿನ ಆಳವಾದ ಅರ್ಥಗಳನ್ನ ಆ ವಿಶ್ಲೇಷಣೆಯ ಬೆಳಕಲ್ಲಿ ಸ್ವಲ್ಪ ಕೆದ್ಕೋಣ ಅಂತ. ಸರಿ, ಶುರು ಮಾಡೋಣ ಅಲ್ವಾ? ಖಂಡಿತ, ಶುರು ಮಾಡೋಣ. ವಿಶ್ಲೇಷಣೆ ಹೇಳೋ ಹಾಗೆ ಮೊದಲನೇದು ನಾವು ಗಮನಿಸಬೇಕಾದದ್ದು ಏನಂದ್ರೆ, ಯೇಸು ಇಲ್ಲಿ ಎರಡು ಬೇರೆ ಬೇರೆ ಗುಂಪುಗಳ ಜೊತೆ ಮಾತಾಡ್ತಿದ್ದಾರೆ. ಮೊದಲು ಫರಿಸಾಯರು, ಆಮೇಲೆ ತನ್ನ ಶಿಷ್ಯರು. ಓ ಹೌದು. ಅಂದ್ರೆ ವಿಷಯ ಒಂದೇ ಆದ್ರೂ ಯಾರಿಗೆ ಹೇಳ್ತಿದ್ದಾರೆ ಅನ್ನೋದ್ರ ಮೇಲೆ ಸಂದೇಶದ ಒತ್ತು, ಅದರ ಸ್ವರೂಪ ಸ್ವಲ್ಪ ಬದಲಾಗುತ್ತೆ. ಈ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಪೂರ್ತಿ ಚಿತ್ರಣ ಸಿಗೋದು ಅಂತ ಈ ವಿಶ್ಲೇಷಣೆ ಹೇಳುತ್ತೆ. ಸರಿ ಸರಿ. ಹಾಗಾದ್ರೆ ಫರಿಸಾಯರ ಜೊತೆಗಿನ ಮಾತುಕತೆಯಿಂದಲೇ ಶುರು ಮಾಡೋಣ. ಅವರ ಪ್ರಶ್ನೆ ದೇವರ ಸಾಮ್ರಾಜ್ಯ ಯಾವಾಗ ಬರೋದು ಅಂತ. ಅವರ ಮನಸ್ಸಲ್ಲಿ ಏನಿತ್ತು ಆಕ್ಚುಲಿ? ಯಾಕೆ ಈ ಪ್ರಶ್ನೆ ಅವರಿಗೆ ಅಷ್ಟು ಮುಖ್ಯ ಆಗಿತ್ತು? ಖಂಡಿತ. ನಾವು ನೋಡ್ತಿರೋ ವಿಶ್ಲೇಷಣೆ ಪ್ರಕಾರ ಆ ಕಾಲದ ಪರಿಸ್ಥಿತಿ ನೋಡ್ಬೇಕು. ಯಹೂದಿ ಸಮಾಜ, ಅದರಲ್ಲೂ ಈ ಫರಿಸಾಯರ ಗುಂಪು ರೋಮನ್ ಸಾಮ್ರಾಜ್ಯದ ಕೆಳಗಡೆ ಇದ್ರು. ಅವರಿಗೆ ಒಂಥರ ಧಾರ್ಮಿಕ ಸ್ವಾತಂತ್ರ್ಯ ಇತ್ತೇನೋ, ಆದ್ರೆ ರಾಜಕೀಯವಾಗಿ ಅವರು ಸ್ವತಂತ್ರರಲ್ಲ. ಹಳೆ ಒಡಂಬಡಿಕೆ ಪ್ರವಾದನೆಗಳ ಆಧಾರದಲ್ಲಿ ಮೆಸ್ಸಿಯ ಬರ್ತಾನೆ, ರೋಮನ್ನರನ್ನ ಓಡಿಸ್ತಾನೆ, ದಾವಿದನ ರಾಜ್ಯವನ್ನ ಮತ್ತೆ ಸ್ಥಾಪಿಸ್ತಾನೆ, ಇಸ್ರೇಲ್ ದೊಡ್ಡ ಶಕ್ತಿಯಾಗುತ್ತೆ ಅನ್ನೋ ಒಂದು ಅಂದ್ರೆ ಬಲವಾದ ನಿರೀಕ್ಷೆ ಇತ್ತು. ಓಹೋ, ಅಂದ್ರೆ ಅವರ ತಲೆಯಲ್ಲಿ ದೇವರ ರಾಜ್ಯ ಅಂದ್ರೆ ಕಣ್ಣಿಗೆ ಕಾಣೋ ಹಾಗೆ ಒಂದು ರಾಜಕೀಯ ಘಟನೆ, ಒಂದು ಭೌತಿಕ ಸಾಮ್ರಾಜ್ಯ ಬರ್ಬೇಕು ಅಂತ. ಬಹುಶಃ ಸೈನ್ಯ, ಯುದ್ಧ ಎಲ್ಲ ಸೇರಿ. ಹೌದು, ಹೆಚ್ಚಾಗಿ ಹಾಗೇನೆ. ನಮ್ಮ ಆಕರ ವಿಶ್ಲೇಷಣೆ ಹೇಳೋದು ಅವರ ಯಾವಾಗ ಅನ್ನೋ ಪ್ರಶ್ನೆ ಬರೀ ಸಮಯ ಕೇಳೋದಲ್ಲ, ಅದರಲ್ಲಿ ಒಂದು ಅಧೀರತೆ, ಒಂದು ಆತಂಕ ಇತ್ತು. ಯಾವಾಗಪ್ಪ ಈ ಕಷ್ಟ ಮುಗಿಯುತ್ತೆ ಅನ್ನೋ ತರ. ಅವರು ಕಣ್ಣಿಗೆ ಕಾಣೋ ಗುರುತುಗಳನ್ನ ಅಂದ್ರೆ ಸೈನ್ಸ್ ಹುಡುಕ್ತಾ ಇದ್ರು. ಯಾವಾಗ ಸೈನ್ಯ ಸೇರುತ್ತೆ, ಯಾವಾಗ ರೋಮನ್ನರ ಮೇಲೆ ಯುದ್ಧ ಶುರುವಾಗುತ್ತೆ, ಈ ತರ. ಆದ್ರೆ ಯೇಸುವಿನ ಉತ್ತರ ಮಾತ್ರ ಅವರ ನಿರೀಕ್ಷೆಗೆ ತದ್ವಿರುದ್ಧವಾಗಿತ್ತಲ್ಲ. ದೇವರ ಸಾಮ್ರಾಜ್ಯ ಕಣ್ಣಿಗೆ ಕಾಣೋ ಹಾಗೆ ಬರಲ್ಲ, ಈಗೋ ಇಲ್ಲಿದೆ ಆಗೋ ಅಲ್ಲಿದೆ ಅಂತ ಹೇಳೋಕೂ ಆಗಲ್ಲ. ಯಾಕಂದ್ರೆ ದೇವರ ಸಾಮ್ರಾಜ್ಯ ನಿಮ್ಮೊಳಗೆ ಇದೆ ಅಂತ ಹೇಳ್ಬಿಟ್ರು. ಲೂಕ 17, 20 ಮತ್ತು 21. ಇಲ್ಲಿಂದ ವಿಷಯ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗೋದು. ಹೌದು. ಈ ನಿಮ್ಮೊಳಗೆ ಇದೆ, ಇದು ದೊಡ್ಡ ಚರ್ಚೆಯ ವಿಷಯ. ಇದರ ಬಗ್ಗೆ ನಮ್ಮ ಆಕರ ವಿಶ್ಲೇಷಣೆ ಏನ್ ಹೇಳುತ್ತೆ? ಹೌದು ಹೌದು. ಎಂಟೋಸ್ ಹೆಮಾನ್ ಅನ್ನೋ ಗ್ರೀಕ್ ಪದ ಇದೆಯಲ್ಲ, ಅದರ ಅರ್ಥವೇ ಇಲ್ಲಿ ಮುಖ್ಯ ಅಂತ ನಮ್ಮ ವಿಶ್ಲೇಷಣೆ ವಾದಿಸುತ್ತೆ. ಅದು ಸ್ವಲ್ಪ ಅಂದ್ರೆ ನೇರ ಅರ್ಥ ಕೊಡೋದ ಪದ. ಅದಕ್ಕೆ ಕನಿಷ್ಠ 2 ಅರ್ಥಗಳನ್ನು ಕೊಡಬಹುದು. ಬಹುಶಃ ಏಸು ಉದ್ದೇಶಪೂರ್ವಕವಾಗಿಯೇ ಈ ದ್ವಂದ್ವಾರ್ಥವನ್ನ ಬಳಸಿದ್ರ ಅಂತಾನೂ ಅನ್ಸುತ್ತೆ. ಮೊದಲನೇ ಅರ್ಥ ಮತ್ತೆ ಹೆಚ್ಚು ವಿದ್ವಾಂಸರು ಒಪ್ಪೋ ಹಾಗೆ ನಿಮ್ಮ ನಡುವೆ ಇದೆ, ಅಮಂಗ್ ಯು ಅಂತ. ನಿಮ್ಮ ನಡುವೆ. ಹೌದು. ಅಂದ್ರೆ ಏಸು ಫರಿಸಾಯರಿಗೆ ಹೇಳ್ತಿರೋದು, ನೀವು ಭವಿಷ್ಯದ ದೊಡ್ಡ ದೊಡ್ಡ ಚಿಹ್ನೆಗಳನ್ನ ಹುಡುಕ್ತಾ ಇದ್ದೀರಿ, ಆದ್ರೆ ದೇವರ ರಾಜ್ಯ ಈಗಾಗ್ಲೇ ಇಲ್ಲೇ ನಿಮ್ಮ ಮಧ್ಯದಲ್ಲೇ ಕೆಲಸ ಮಾಡ್ತಾ ಇದೆ. ಅದು ನನ್ನ ವ್ಯಕ್ತಿತ್ವದಲ್ಲಿ, ನನ್ನ ಮಾತುಗಳಲ್ಲಿ, ನಾನು ಮಾಡ್ತಿರೋ ಅದ್ಭುತ ಕೆಲಸಗಳಲ್ಲಿ ಕಾಣ್ತಾ ಇದೆ. ರಾಜ್ಯದ ರಾಜನೇ ನಿಮ್ಮುಂದೆ ನಿಂತಿದ್ದಾನೆ, ಅದೇ ನೀವು ಗುರ್ತಿಸ್ತಾ ಇಲ್ಲ. ನೀವು ಹೊರಗಿನ ಸೂಚನೆಗಳಿಗಾಗಿ ಕಾಯ್ತಾ ನಿಮ್ಮ ನಡುವೆಯೇ ಇರೋ ಸತ್ಯವನ್ನ ನೋಡ್ತಾ ಇಲ್ಲ ಅಂತ ಸೂಚಿಸ್ತಿರ್ಬೋದು. ನಮ್ಮ ವಿಶ್ಲೇಷಣೆ ಈ ಅರ್ಥಕ್ಕೆ ಸ್ವಲ್ಪ ಹೆಚ್ಚು ಒತ್ತು ಕೊಡುತ್ತೆ, ಯಾಕಂದ್ರೆ ಇದು ಅವರ ಭಾಷ್ಯ ನಿರೀಕ್ಷೆಗಳಿಗೆ ನೇರವಾಗಿ ಉತ್ತರ ಕೊಡುತ್ತೆ. ಗಮನಿಸಿ ಅಂತ ಹೇಳಿದ ಹಾಗೆ ಇದು ಬಹಳ ಪವರ್ಫುಲ್ ಅಲ್ವಾ? ಹಾಗಾದ್ರೆ ಇನ್ನೊಂದರ್ಥ ಏನ್ ಹೇಳಿದ್ರಿ? ಇನ್ನೊಂದರ್ಥ ನಿಮ್ಮ ಒಳಗಿದೆ, ವಿದಿನ್ ಯು. ಇದು ರಾಜ್ಯದ ಆಂತರಿಕ ಅಂದ್ರೆ ಸ್ಪಿರಿಚುವಲ್ ಡೈಮೆನ್ಷನ್ ಬಗ್ಗೆ ಹೇಳುತ್ತೆ. ದೇವರ ರಾಜ್ಯ ಅಂದ್ರೆ ಹೊರಗಿನ ಸಿಸ್ಟಮ್ ಬದಲಾಯಿಸೋದಕ್ಕಿಂತ ಮೊದಲು ವ್ಯಕ್ತಿಯ ಹೃದಯದಲ್ಲಿ, ಮನಸ್ಸಲ್ಲಿ ದೇವರ ಆಳ್ವಿಕೆಯನ್ನ ಒಪ್ಕೊಳ್ಳೋದ್ರಿಂದ ಶುರುವಾಗುತ್ತೆ.
ಪಶ್ಚಾತ್ತಾಪ ಪಡೋದು, ನಂಬಿಕೆ ಇಡೋದು, ದೇವರ ಚಿತ್ತಕ್ಕೆ ಶರಣಾಗೋದು ಇದೇ ರಾಜ್ಯಕ್ಕೆ ಪ್ರವೇಶ ಮಾಡೋ ದಾರಿ. ಈ ಅರ್ಥದ ಪ್ರಕಾರ ರಾಜ್ಯ ಅನ್ನೋದು ಮೊದಲು ಒಂದು ಒಳಗಿನ ಪರಿವರ್ತನೆ. ಹಾಗಾದ್ರೆ ಈ ಎರಡೂ ಅರ್ಥಗಳಲ್ಲಿ ನಮ್ಮ ಆಕಾರ ವಿಶ್ಲೇಷಣೆ ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತೆ, ಅಥವಾ ಎರಡನ್ನೂ ಸರಿಸಮಾನವಾಗಿ ನೋಡುತ್ತಾ? ವಿಶ್ಲೇಷಣೆ ಹೇಳೋದೇನೆಂದ್ರೆ, ಈ ಎರಡೂ ಅರ್ಥಗಳು ಒಂದಕ್ಕೊಂದು ವಿರುದ್ಧ ಅಲ್ಲ, ಬದಲಿಗೆ ಒಂದನ್ನೊಂದು ಪೂರ್ತಿ ಮಾಡುತ್ತೆ. ರಾಜ್ಯ ಯೇಸುವಿನ ಮೂಲಕ ನಡುವೆ ಬಂತು, ಮತ್ತೆ ಆತನನ್ನ ನಂಬಿ ಒಪ್ಕೊಳ್ಳೋರ ಒಳಗೆ ಅದು ಸ್ಥಾಪನೆಯಾಗುತ್ತೆ. ಓಕೆ. ಯೇಸು ಫರಿಸಾಯರಿಗೆ ಹೇಳ್ತಿರೋದು, ನೀವು ಆ ರಾಜಕೀಯ ಚಿಹ್ನೆಗಳನ್ನು ಹುಡುಕೋದು ಬಿಡಿ, ನಿಮ್ಮ ನಡುವೆ ಇರೋ ನನ್ನನ್ನು, ನನ್ನ ಮೂಲಕ ದೇವರು ಮಾಡ್ತಿರೋ ಈ ಒಳಗಿನ ಕೆಲಸವನ್ನು ಗುರುತಿಸಿ. ರಾಜ್ಯದ ಶುರು ಇಲ್ಲೇ ಇದೆ, ಅದು ನಿಮ್ಮ ಹೃದಯಗಳಲ್ಲೂ ನೆಲೆಗೊಳ್ಳೋಕೆ ಸಾಧ್ಯ ಇದೆ ಅಂತ. ಹೀಗೆ ಅವರ ರಾಜಕೀಯ ನಿರೀಕ್ಷೆಗಳನ್ನ ಪಕ್ಕಕ್ಕಿಟ್ಟು ರಾಜ್ಯದ ಆತ್ಮಿಕ ಆಳವನ್ನ ತೋರಿಸ್ತಿದ್ದಾರೆ. ತಾನು ಭೌತಿಕ ರಾಜ ಅಲ್ಲ, ಆತ್ಮಿಕ ರಾಜ ಅಂತ. ಇದು ಫರಿಸಾಯರಿಗೆ ಕೊಟ್ಟ ಉತ್ತರ. ಅವರಿಗೆ ಬಹುಶಃ ತಲೆ ಕೆಟ್ಟಿರಬೇಕು. ಖಂಡಿತ ಗೊಂದಲ ಆಗಿರತ್ತೆ. ಇದರ ನಂತರ ನಮ್ಮ ಆಕರ ಹೇಳೋ ಹಾಗೆ ಯೇಸು ಈಗ ಶಿಷ್ಯರ ಕಡೆಗೆ ತಿರುಗ್ತಾರೆ. ಇಲ್ಲಿ ಮಾತು ಸ್ವಲ್ಪ ಬೇರೆ ಥರ ಆಗುತ್ತೆ. ಒಂದು ಕಾಲ ಬರುತ್ತೆ, ಆಗ ನರಪುತ್ರನ ಜೊತೆ ಕಳೆದ 1 ದಿನಕ್ಕಾದ್ರೂ ನೀವು ಹಂಬಲಿಸ್ತೀರ, ಆದ್ರೆ ಅದು ನಿಮ್ಗೆ ಸಿಗಲ್ಲ. ಲೂಕ 17:22. ಇದರ ಅರ್ಥವೇನು? ಇದು ಬರೀ ಒಂದು ಎಮೋಷನಲ್ ಮಾತೇನಾ, ಅಥವಾ ಬೇರೆ ಏನಾದ್ರೂ ಇದ್ಯಾ? ಇದು ಬರೀ ಎಮೋಷನಲ್ ಅಲ್ಲ ಅಂತ ನಮ್ಮ ವಿಶ್ಲೇಷಣೆ ಹೇಳುತ್ತೆ. ಇದು ಯೇಸು ಶಾರೀರಿಕವಾಗಿ ಅವರ ಜೊತೆ ಇರದೇ ಇರೋ ಸಮಯವನ್ನ, ಅಂದ್ರೆ ಆತನ ಮರಣ, ಪುನರುತ್ಥಾನ, ಸ್ವರ್ಗಾರೋಹಣದ ನಂತರದ ಕಷ್ಟದ ಸಮಯಗಳನ್ನ ಸೂಚಿಸುತ್ತೆ. ಆಗ ಶಿಷ್ಯರು ಆತನ ದೈಹಿಕ ಉಪಸ್ಥಿತಿಯನ್ನ ಕಳ್ಕೊಳ್ತಾರೆ. ಆಗ ಬರೋ ಹಿಂಸೆ, ಗೊಂದಲ, ಅನಿಶ್ಚಿತತೆ. ಆ ಸಮಯದಲ್ಲಿ ಅವರು ಯೇಸುವಿನ ಜೊತೆ ಕಳೆದ ದಿನಗಳನ್ನ, ಆತನ ಗೈಡೆನ್ಸ್, ಧೈರ್ಯ, ಸಮಾಧಾನವನ್ನ ನೆನೆಸ್ಕೊಂಡು ತುಂಬ ಹಂಬಲಿಸ್ತಾರೆ. ಅಯ್ಯೋ, ಒಂದೇ ಒಂದಿನ ಆದ್ರೂ ಆತ ನಮ್ ಜೊತೆ ಇರಬೇಕಿತ್ತು ಅಂತ ಅನ್ಸುತ್ತೆ. ಆದ್ರೆ ಅದು ಆಗ ಸಾಧ್ಯ ಇರಲ್ಲ. ಇದು ಮುಂದೆ ಬರೋ ಕಷ್ಟಗಳ ಸೂಚನೆ ಕೂಡ ಹೌದು. ಅಂಥ ಕಷ್ಟದ ಗೊಂದಲದ ಸಮಯದಲ್ಲಿ ಸುಲಭವಾಗಿ ಮೋಸ ಹೋಗೋ ಸಾಧ್ಯತೆನೂ ಇರುತ್ತೆ ಅಲ್ವಾ? ಅದಕ್ಕೇನಾ ಯೇಸು ಮುಂದೆ ಎಚ್ಚರಿಸೋದು, ಇಗೋ ಇಲ್ಲಿದಾನೆ, ಅಗೋ ಅಲ್ಲಿದಾನೆ ಅಂತ ಸುದ್ದಿ ಹಬ್ಬಿಸ್ತಾರೆ, ಅದನ್ನ ನೋಡಕ್ಕೆ ಹೋಗ್ಬೇಡಿ, ಅವ್ರ ಹಿಂದೆ ಹೋಗ್ಬೇಡಿ ಅಂತ. ಲೂಕ 17:23 ಅಂತ. ಈ ವಾರ್ನಿಂಗ್ ಬಗ್ಗೆ ನಮ್ಮ ಆಕರೇನ್ ಹೇಳುತ್ತೆ? ಹೌದು, ಈ ಎಚ್ಚರಿಕೆ ಬಹಳ ಮುಖ್ಯ ಅಂತ ವಿಶ್ಲೇಷಣೆ ಒತ್ತಿ ಹೇಳುತ್ತೆ. ಯೇಸು ಹೋದ ಮೇಲೆ ಚರಿತ್ರೆಯುದ್ದಕ್ಕೂ ನೋಡಿ, ಎಷ್ಟೋ ಜನ ನಾನೇ ಮೆಸ್ಸಿಯ, ನಾನೇ ಕ್ರಿಸ್ತ ಅಂತ ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ. ನಿಜ. ಅಥವಾ ಕ್ರಿಸ್ತ ರಹಸ್ಯವಾಗಿ ಇಲ್ಲಿ ಬಂದಿದ್ದಾನೆ, ಅಲ್ಲಿ ದರ್ಶನ ಕೊಟ್ಟಿದ್ದಾನೆ ಅಂತ ವದಂತಿಗಳು ಹಬ್ಬಿದ್ದಾವೆ. ಇಂಥ ಸುಳ್ಳು ಪ್ರವಾದಿಗಳು ಜನರನ್ನು ದಾರಿ ತಪ್ಪಿಸಬಹುದು. ಯೇಸು ಶಿಷ್ಯರಿಗೆ ಹೇಳ್ತಿರೋದು, ನನ್ನ ನಿಜವಾದ ವಾಪಸಾತಿ ನಡೆದಾಗ ನಿಮಗೆ ಯಾರೂ ಬಂದು ಹೇಳಬೇಕಾಗಿಲ್ಲ, ನಿಮಗೆ ಯಾವ ಅನುಮಾನನೂ ಇರಲ್ಲ. ಹಾಗಾಗಿ ಈ ಲೋಕಲ್ ಆಗಿ, ಸೀಕ್ರೆಟ್ ಆಗಿ ನಡೀತು ಅನ್ನೋ ಸುದ್ದಿಗಳಿಗೆಲ್ಲ ತಲೆ ಕೆಡಿಸ್ಕೋಬೇಡಿ, ಅವುಗಳ ಹಿಂದೆ ಹೋಗ್ಬೇಡಿ ಅಂತ. ಹಾಗಾದ್ರೆ ನಿಜವಾದ ಆಗಮನ ಹೇಗಿರುತ್ತೆ? ಅದನ್ನ ಯೇಸು ಒಂದು ಕ್ಲಿಯರಾದ ಚಿತ್ರಣ ಕೊಡ್ತಾರಲ್ಲ. ಆಕಾಶದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಿಣುಗಿ ಹೊಳೆಯೋ ಮಿಂಚಿನ ಹಾಗೆ ನರಪುತ್ರನು ತಾನು ಬರೋ ಕಾಲದಲ್ಲಿ ಕಾಣಿಸ್ಕೊಳ್ತಾನೆ. ಲೂಕ 17:24. ಈ ಮಿಂಚಿನ ಹೋಲಿಕೆಯನ್ನ ನಮ್ಮ ವಿಶ್ಲೇಷಣೆ ಹೇಗೆ ಅರ್ಥೈಸುತ್ತೆ? ಈ ಮಿಂಚಿನ ಹೋಲಿಕೆ ಇದೆಯಲ್ಲ, ಇದು ನರಪುತ್ರನ ಅಂದ್ರೆ ಯೇಸುವಿನ 2ನೇ ಆಗಮನದ ಬಗ್ಗೆ 2 ಮುಖ್ಯ ವಿಷಯಗಳನ್ನ ಹೇಳುತ್ತೆ ಅಂತ ವಿಶ್ಲೇಷಣೆ ಗುರುತಿಸುತ್ತೆ. ಒಂದು, ಅದರ ಸಾರ್ವತ್ರಿಕ ದೃಶ್ಯಮಾನತೆ. ಸಾರ್ವತ್ರಿಕ ಅಂದ್ರೆ ಎಲ್ಲರಿಗೂ ಕಾಣಿಸೋದು? ಹೌದು. ಮಿಂಚು ಹೇಗೆ ಆಕಾಶದ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಒಂದೇ ಕ್ಷಣದಲ್ಲಿ ಎಲ್ರಿಗೂ ಕಾಣಿಸ್ತೋ, ಹಾಗೆ ಯೇಸುವಿನ ವಾಪಸಾತಿ ಜಗತ್ತಿನಾದ್ಯಂತ ಎಲ್ಲರೂ ಒಂದೇ ಸಾರಿ ನೋಡುವಂಥ ಘಟನೆ ಆಗಿರುತ್ತೆ. ಅದು ಯಾವುದೋ ಒಂದು ಊರಿಗೆ, ಒಂದು ದೇಶಕ್ಕೆ ಸೀಮಿತ ಅಲ್ಲ. ಯಾರೂ ನನಗೆ ಗೊತ್ತಾಗ್ಲಿಲ್ಲ, ನಾನು ನೋಡ್ಲಿಲ್ಲ ಅನ್ನೋ ಹಾಗೆ ಇರಲ್ಲ. ಅಷ್ಟು ಕ್ಲಿಯರ್ ಆಗಿ ಪಬ್ಲಿಕ್ ಆಗಿರುತ್ತೆ. ಇದು ಇಲ್ಲಿದ್ದಾನೆ ಅಲ್ಲಿದ್ದಾನೆ ಅನ್ನೋ ಸುಳ್ಳು ಸುದ್ದಿಗಳಿಗೆ ವಿರುದ್ಧವಾದದ್ದು. ಓಕೆ, ಅಂದ್ರೆ ಸೀಕ್ರೆಟ್ ಆಗೇನೂ ಆಗಲ್ಲ. ಸರಿ, 2ನೇ ಅಂಶ ಏನು? 2ನೇದು ಅದರ ಆಕಸ್ಮಿಕತೆ ಮತ್ತು ತತ್ಕ್ಷಣತೆ. ಅಂದ್ರೆ ಸಡನ್ ಆಗೋದು. ಮಿಂಚು ಹೇಗೆ ಹೇಳಿ ಕೇಳಿ ಬರಲ್ಲ, ಇದ್ದಕ್ಕಿದ್ದಂತೆ ಹೊಳೆಯುತ್ತೋ ಹಾಗೇನೆ ಆತನ ಬರುವಿಕೆ ಕೂಡ ಜಗತ್ತು ನಿರೀಕ್ಷೆ ಮಾಡದೇ ಇರುವಾಗ ತುಂಬ ಬೇಗನೆ ಆಗುತ್ತೆ. ಅದಕ್ಕೆ ಮುಂಚೆ ವಾರ್ನಿಂಗ್ ಬೆಲ್ ಎಲ್ಲ ಇರಲ್ಲ. ಆದರೆ ಅದು ಆದಾಗ ತಕ್ಷಣ ಎಲ್ರಿಗೂ ಗೊತ್ತಾಗುತ್ತೆ. ನಮ್ಮ ವಿಶ್ಲೇಷಣೆ ಪ್ರಕಾರ
ಈ ಹೋಲಿಕೆ ಶಿಷ್ಯರಿಗೆ ಒಂದ್ ಕಡೆ ಧೈರ್ಯ ಕೊಡುತ್ತೆ, ನನ್ನ ವಾಪಸಾತಿ ಖಚಿತ, ಅದು ಗ್ರ್ಯಾಂಡ್ ಆಗಿರುತ್ತೆ ಅಂತ. ಇನ್ನೊಂದ್ ಕಡೆ ಎಚ್ಚರಿಕೆಯನ್ನು ಕೊಡುತ್ತೆ, ಯಾವಾಗ ಬೇಕಾದ್ರೂ ಆಗ್ಬಹುದು, ರೆಡಿಯಾಗಿರಿ ಅಂತ. ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಯೇಸು ಹೇಳ್ತಿರೋದು, ನಾನ್ ಹೋದ್ಮೇಲೆ ಕಷ್ಟ ಬರುತ್ತೆ, ಸುಳ್ಳೆಳೋರು ಬರ್ತಾರೆ, ಆದ್ರೆ ಧೈರ್ಯ ಕಳ್ಕೋಬೇಡಿ, ನನ್ನ ನಿಜವಾದ ವಾಪಸಾತಿ ಖಂಡಿತ ಇದೆ. ಅದು ಬಂದಾಗ ನಿಮ್ಗೆ ಯಾ ಡೌಟು ಇರಲ್ಲ, ಮಿಂಚಿನ ಹಾಗೆ ಕ್ಲಿಯರ್, ಗ್ಲೋಬಲ್ ಮತ್ತು ಸಡನ್ ಆಗಿರುತ್ತೆ. ಇದು ಶಿಷ್ಯರಿಗೆ ಒಂದು ಭರವಸೆ, ಒಂದು ಗೈಡ್ಲೈನ್ ತರ. ಕರೆಕ್ಟ್. ವಿಶ್ಲೇಷಣೆಯು ಈ ಭಾಗವನ್ನ ಶಿಷ್ಯರನ್ನ ಮುಂದಿನ ಗೊಂದಲಗಳಿಗೆ ತಯಾರು ಮಾಡೋದು ಮತ್ತೆ ಆತನ ಕೊನೆಯ ವಿಜಯದ ಬಗ್ಗೆ ಭರವಸೆ ಕೊಡುವ ಒಂದು ಮುಖ್ಯ ಬೋಧನೆ ಅಂತ ನೋಡುತ್ತೆ. ರಾಜ್ಯದ ಆರಂಭ ಅಂದ್ರೆ ಆತನ ಮೊದಲ ಬರುವಿಕೆ ವಿನಯವಾಗಿತ್ತು, ಆದರೆ ಅದರ ಕ್ಲೈಮ್ಯಾಕ್ಸ್ ಅಂದ್ರೆ ಎರಡನೇ ಬರುವಿಕೆ ತುಂಬಾ ವೈಭವದಿಂದ ಇರುತ್ತೆ. ಇದುವರೆಗೂ ಮಾತಾಡಿದ್ದು ದೇವರ ರಾಜ್ಯದ ಸ್ವರೂಪ ಅಂದ್ರೆ ಈಗಿರೋದು ಮತ್ತು ಒಳಗಡೆ ಇರೋದು ಮತ್ತು ಮುಂದೆ ಬರೋ ವೈಭವದ ಆಗಮನದ ಬಗ್ಗೆ. ಆದ್ರೆ ಯೇಸು ತನ್ನ ಮಾತನ್ನ ಮುಗಿಸೋ ಮೊದಲು ಒಂದು ಶಾಕಿಂಗ್ ಆದ, ಬಹುಶಃ ಶಿಷ್ಯರಿಗೆ ಜೀರ್ಣಿಸ್ಕೊಳ್ಳಕ್ಕೆ ಕಷ್ಟವಾದ ಮಾತನ್ನ ಹೇಳ್ತಾರೆ. ಅದೇ ವಚನ 25. ಇದು ಇಡೀ ಪ್ಯಾರಾಗ್ರಾಫ್ಗೆ ಒಂದು ವಿಚಿತ್ರವಾದ ಟ್ವಿಸ್ಟ್ ಕೊಡುತ್ತೆ. ಹೌದು, ಇದು ಈ ಭಾಗದ ಅತಿ ಮುಖ್ಯವಾದ ಮತ್ತೆ ಬಹುಶಃ ಅತಿ ಆಘಾತಕಾರಿ ಅಂಶ ಅಂತ ನಮ್ಮ ವಿಶ್ಲೇಷಣೆ ಹೇಳುತ್ತೆ. ಆ ಮಿಂಚಿನ ಹಾಗೆ ವೈಭವದಿಂದ ವಾಪಸ್ ಬರೋದ್ರ ಬಗ್ಗೆ ಹೇಳದ ತಕ್ಷಣವೇ ಯೇಸು ಹೇಳೋದು, ಆದರೆ ಅದಕ್ಕೂ ಮೊದಲು ಆತನು ನರಪುತ್ರನು ತೀವ್ರ ಯಾತನೆಯನ್ನ ಅನುಭವಿಸಿ ಈ ಪೀಳಿಗೆಯಿಂದ ತಿರಸ್ಕೃತನಾಗಬೇಕು. ಲೂಕ 17:25. ವೈಭವದ ಮಾತುಗಳ ಹಿಂದೆನೇ ಯಾತನೆ, ತಿರಸ್ಕಾರದ ಮಾತು. ಈ ಕಾಂಟ್ರಾಸ್ಟ್ ಇದೆಯಲ್ಲ, ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು? ನಮ್ಮ ವಿಶ್ಲೇಷಣೆ ಏನ್ ಹೇಳುತ್ತೆ? ವಿಶ್ಲೇಷಣೆ ಒತ್ತಿ ಹೇಳೋದೇನೆಂದ್ರೆ, ಆದರೆ ಅದಕ್ಕೂ ಮೊದಲು ಪ್ರೋಥ್ರನ್ ದೆ ದೆಯ್ ಔತಾನ್ ಅನ್ನೋ ಪದಗಳು ತುಂಬಾ ಇಂಪಾರ್ಟೆಂಟ್. ಯೇಸು ಸ್ಪಷ್ಟಪಡಿಸ್ತಾ ಇದ್ದಾರೆ, ಆ ಗ್ಲೋರಿಯಸ್ ಆದ ಮಿಂಚಿನ ಹಾಗೆ ಬರೋ ವಾಪಸಾತಿ ಅನ್ನೋದು ಸೆಕೆಂಡ್ ಸ್ಟೇಜ್. ಅದಕ್ಕೂ ಮೊದಲು ಒಂದು ಬಹಳ ಅಗತ್ಯವಾದ, ತಪ್ಪಿಸಲೇ ಆಗದ ಫಸ್ಟ್ ಸ್ಟೇಜ್ ಇದೆ. ಅದೇನು ಅಂದ್ರೆ ತೀವ್ರವಾದ ಕಷ್ಟಗಳು, ಯಾತನೆ ಮತ್ತೆ ತನ್ನ ಸ್ವಂತ ಜನರಾದ ಈ ಪೀಳಿಗೆಯಿಂದ ತಿರಸ್ಕರಿಸಲ್ಪಡೋದು. ತೀವ್ರ ಯಾತನೆ ಮತ್ತು ತಿರಸ್ಕಾರ, ಇದು ಕ್ಲಿಯರ್ ಆಗಿ ಆತನನ್ನ ಅರೆಸ್ಟ್ ಮಾಡೋದು, ವಿಚಾರಣೆ, ಚಿತ್ರಹಿಂಸೆ, ಕೊನೆಗೆ ಶಿಲುಬೆಗೇರಿಸೋದನ್ನೇ ಸೂಚಿಸ್ತಾ? ಹೌದು, ನಿಸ್ಸಂದೇಹವಾಗಿ. ನಮ್ಮ ವಿಶ್ಲೇಷಣೆಯು ಇದನ್ನ ಯೇಸುವಿನ ಶ್ರಮೆಗಳು ಅಂದ್ರೆ ಪ್ಯಾಷನ್, ಅದರ ಸ್ಪಷ್ಟ ಮುನ್ಸೂಚನೆ ಅಂತಾನೆ ಗುರುತಿಸುತ್ತೆ. ಈ ಪೀಳಿಗೆ ಅಂದ್ರೆ ಆತನ ಕಾಲದ ಯಹೂದಿ ಧಾರ್ಮಿಕ ರಾಜಕೀಯ ಮುಖಂಡರು ಮತ್ತೆ ಜನಸಾಮಾನ್ಯರು, ಯಾರು ಆತನನ್ನ ಮೆಸ್ಸಿಯಾ ಅಂತ ಒಪ್ಕೊಳ್ದೆ ತಿರಸ್ಕರಿಸಿ ಆತನ ಸಾವಿಗೆ ಕಾರಣರಾಗ್ತಾರೋ ಅವರು. ಇದು ಬರೀ ಒಂದು ಟ್ರ್ಯಾಜಿಡಿ ಅಲ್ಲ, ಬದಲಿಗೆ ಆಗಲೇಬೇಕು ಅಥವಾ ಅಗತ್ಯ, ದೈ ಮಸ್ಟ್ ಅಂತ ಯೇಸು ಹೇಳ್ತಿರೋದು ಗಮನಿಸಬೇಕು. ಅಂದ್ರೆ ಯೇಸು ತನ್ನ ಸಾವನ್ನ ಬರೀ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ, ಅದು ದೇವರ ದೊಡ್ಡ ಪ್ಲಾನ್ನ ಒಂದು ಭಾಗ ಅಂತ ನಂಬಿದ್ರು, ಅದನ್ನೇ ಶಿಷ್ಯರಿಗೆ ಹೇಳೋಕೆ ಪ್ರಯತ್ನಿಸ್ತಿದ್ರು ಅಂತಾಯ್ತು. ಇದು ಮೆಸ್ಸಿಯಾನೆ ಬಗ್ಗೆ ಅವರಲ್ಲಿದ್ದ ಐಡಿಯಾಗಳಿಗೆ ವಿರುದ್ಧವಾಗಿರ್ಬೇಕಲ್ಲವೇ? ಖಂಡಿತವಾಗಿಯೂ. ವಿಶ್ಲೇಷಣೆ ವಿವರಿಸುವ ಹಾಗೆ ಯಹೂದಿಗಳ ನಿರೀಕ್ಷೆಯಲ್ಲಿದ್ದ ಮೆಸ್ಸಿಯಾ ಅಂದ್ರೆ ಗೆದ್ದು ಬೀಗೋ ರಾಜ, ಕಷ್ಟಪಡೋ ಸೇವಕ ಅಲ್ಲ. ಆದರೆ ಯೇಸು ಇಲ್ಲಿ ಯೆಶಾಯ 53ರಲ್ಲಿ ಬರೋ ಯಾತನೆ ಪಡುವ ಸೇವಕನ ಚಿತ್ರಣವನ್ನ ತನ್ನ ಮೆಸ್ಸಿಯಾ ರೋಲ್ ಜೊತೆ ಸೇರಿಸ್ತಾ ಇದ್ದಾನೆ. ದೇವರ ರಕ್ಷಣಾ ಯೋಜನೆಯಲ್ಲಿ ಮಸಿಯಾ ಮೊದಲು ಜನರ ಪಾಪಗಳಿಗಾಗಿ ಕಷ್ಟಪಟ್ಟು ಸಾವನ್ನ ಗೆದ್ದು ಆಮೇಲೇನೆ ವೈಭವದಲ್ಲಿ ರಾಜನಾಗಿ ವಾಪಸ್ ಬರೋದು ಅನಿವಾರ್ಯವಾಗಿತ್ತು. ಇದು ಯೇಸುವಿನ ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್ನ ಒಂದು ಆಳವಾದ ಪ್ರಕಟಣೆ. ಅಂದ್ರೆ ಮನುಕುಲವನ್ನ ರಕ್ಷಿಸೋಕೆ ಕಷ್ಟ ಮತ್ತೆ ಸಾವು ಅನ್ನೋದು ಒಂದು ಅಗತ್ಯವಾದ ದಾರಿಯಾಗಿತ್ತು. ವೈಭವಕ್ಕಿಂತ ಮೊದಲು ಕಷ್ಟ ಬರಲೇಬೇಕು. ಶಿಷ್ಯರಿಗೆ ಇದನ್ನ ಅರಗಿಸ್ಕೊಳ್ಳೋಕೆ ತುಂಬಾ ಕಷ್ಟ ಆಗಿರಬೇಕು. ಖಚಿತವಾಗಿ. ನಮ್ಮ ವಿಶ್ಲೇಷಣೆ ಇದನ್ನ ಗ್ಲೋರಿ ಥಿಯಾಲಜಿಗೆ ವಿರುದ್ಧವಾದ ಕ್ರಾಸ್ ಥಿಯಾಲಜಿಯ ಒಂದು ಎರ್ಲಿ ಸೈನ್ ಅಂತ ನೋಡುತ್ತೆ. ಅಂದ್ರೆ ನಿಜವಾದ ದೈವಿಕ ಶಕ್ತಿ ಇರೋದು ಅಧಿಕಾರ ತೋರಿಸೋದ್ರಲ್ಲಿ ಅಲ್ಲ, ಬದಲಿಗೆ ಪ್ರೀತಿಗೋಸ್ಕರ ತನ್ನನ್ನೇ ತ್ಯಾಗ ಮಾಡೋದ್ರಲ್ಲಿ, ಕಷ್ಟಗಳನ್ನು ಸಹಿಸೋದ್ರಲ್ಲಿ ವ್ಯಕ್ತವಾಗುತ್ತೆ ಅನ್ನೋದು ಇದರ ಸಾರಾಂಶ. ಯೇಸು ತನ್ನ ಶಿಷ್ಯರಿಗೆ ಸತ್ಯದ ಪೂರ್ತಿ ಚಿತ್ರಣವನ್ನ ಕೊಡ್ತಿದ್ದಾರೆ. ಮುಂದೆ ಗ್ಲೋರಿ ಇದೆ, ಆದರೆ ಅದಕ್ಕೂ ಮೊದಲು ಕಷ್ಟದ ದಾರಿಯಲ್ಲಿ ನಡಿಬೇಕು, ತಾನೂ ನಡೀತೀನಿ ಅನ್ನೋ ಹಾಗೆ. ಸರಿ, ಈ ಆಳವಾದ ಚರ್ಚೆಯ ನಂತರ ನಾವು ಪರಿಶೀಲಿಸಿದ ಈ ಆಕರ ವಿಶ್ಲೇಷಣೆಯ ಮುಖ್ಯ ಅಂಶಗಳನ್ನ ಒಟ್ಟುಗೂಡಿಸೋದಾದ್ರೆ ಏನ್ ಹೇಳ್ಬೋದು? ಇದರ ಒಟ್ಟಾರೆ ಸಾರಾಂಶ ಏನು? ಸೊ ವಾಟ್ ಡಸ್ ದಿಸ್ ಆಲ್ ಮೀನ್? ಮೊದಲನೇದಾಗಿ, ದೇವರ ರಾಜ್ಯದ ಸ್ವರೂಪದ ಬಗ್ಗೆ ಯೇಸುವಿನ ಆ ಡ್ಯುಯಲ್ ನಿಲುವಿದೆಯಲ್ಲ, ಅದು ಮುಖ್ಯ. ನಮ್ಮ ವಿಶ್ಲೇಷಣೆ ಹೇಳೋ ಹಾಗೆ ರಾಜ್ಯ ಅನ್ನೋದು ಫರಿಸಾಯರು ಅಂದುಕೊಂಡ ಹಾಗೆ ಬರೀ ಮುಂದಕ್ಕೆ ಬರೋ ರಾಜಕೀಯ ಘಟನೆ ಅಲ್ಲ. ಅದು ಯೇಸುವಿನ ವ್ಯಕ್ತಿತ್ವದಲ್ಲಿ,
ಆತನ ಕೆಲಸಗಳಲ್ಲಿ ನಡುವೆ ಈಗಾಗಲೇ ಶುರುವಾಗಿರೋ ರಿಯಾಲಿಟಿ ಮತ್ತೆ ನಂಬುವರ ಹೃದಯದಲ್ಲಿ ಒಳಗೆ ನೆಲೆಗೊಳ್ಳೋ ಒಂದು ಆತ್ಮಿಕ ಆಳ್ವಿಕೆ ಕೂಡ. ಹೌದು, ಮತ್ತೆ ಅದೇ ಸಮಯದಲ್ಲಿ ಅದು ಇನ್ನೂ ಪೂರ್ತಿ ಆಗಿಲ್ಲ. ಮುಂದೆ ನರಪುತ್ರನು ಮಿಂಚಿನ ಹಾಗೆ ವೈಭವದಿಂದ ಎಲ್ಲರಿಗೂ ಕಾಣೋ ಹಾಗೆ ಸಡನ್ನಾಗಿ ವಾಪಸ್ ಬಂದಾಗ ಅದು ಪೂರ್ತಿಯಾಗಿ ಸ್ಥಾಪನೆ ಆಗುತ್ತೆ ಅನ್ನೋ ನಿರೀಕ್ಷೆನೂ ಇದೆ. ಈಗಾಗಲೇ ಬಂದಿದೆ ಮತ್ತು ಇನ್ನೂ ಪೂರ್ತಿ ಬಂದಿಲ್ಲ ಅನ್ನೋ ಟೆನ್ಷನ್ ಇದೆಯಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅಂತ ನಮ್ಮ ವಿಶ್ಲೇಷಣೆ ಹೇಳುತ್ತೆ. ಸರಿ. ಎರಡನೇದಾಗಿ, ನಿಜವಾದ ವಾಪಸಾತಿ ಸುಳ್ಳು ಪ್ರವಾದನೆಗಳ ಹಾಗಲ್ಲ, ಅದು ಎಲ್ಲರಿಗೂ ಕ್ಲಿಯರ್ ಆಗಿ ಕಾಣೋ ಗ್ಲೋಬಲ್ ಘಟನೆ ಆಗಿರುತ್ತೆ ಅನ್ನೋ ಭರವಸೆ ಮತ್ತು ಎಚ್ಚರಿಕೆ. ಇದು ಮಧ್ಯದ ಕಾಲದಲ್ಲಿ ಗಟ್ಟಿಯಾಗಿ ನಿಲ್ಲೋಕೆ ಸಹಾಯ ಮಾಡುತ್ತೆ. ಹೌದು. ಮತ್ತೆ ಮೂರನೇದಾಗಿ, ಬಹುಶಃ ನಮ್ಮ ವಿಶ್ಲೇಷಣೆ ಅತಿ ಹೆಚ್ಚು ಒತ್ತು ಕೊಡೋ ವಿಷಯ ವೈಭವಕ್ಕಿಂತ ಮೊದಲು ಕಷ್ಟಪಡೋ ಅಗತ್ಯತೆ. ಯೇಸುವಿನ ಮೆಸಿಯಾ ಪಾತ್ರ ಬರೀ ಪವರ್ ಮತ್ತೆ ಪವಾಡಗಳದ್ದಲ್ಲ, ಅದು ತಿರಸ್ಕಾರ, ಕಷ್ಟ ಮತ್ತೆ ಶಿಲುಬೆಯ ಸಾವನ್ನು ಒಳಗೊಂಡಿತ್ತು. ಇದು ದೇವರ ರಕ್ಷಣಾ ಯೋಜನೆಯ ಸೆಂಟ್ರಲ್ ಪಾರ್ಟ್ ಆಗಿತ್ತು. ಕಷ್ಟದ ಮೂಲಕವೇ ವೈಭವ ಅನ್ನೋದು ಯೇಸುವಿನ ದಾರಿಯ ಒಂದು ಮುಖ್ಯ ಸತ್ಯ. ಹಾಗಾದ್ರೆ ಈ ಚರ್ಚೆಯನ್ನ ಮುಗಿಸೋ ಮೊದಲು ಕೇಳುಗರು ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಒಂದು ಪ್ರಶ್ನೆಯನ್ನ ಮುಂದಿಡೋಣ. ಈ ದೇವರ ರಾಜ್ಯ ಒಂದು ಕಡೆ ನಮ್ಮ ಒಳಗೆ ಮತ್ತು ನಡುವೆ ಇರೋ ಒಂದು ವಾಸ್ತವ ಅಂತಾದ್ರೆ, ಇವತ್ತಿನ ಜಗತ್ತಿನಲ್ಲಿ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಅದರ ಇರುವಿಕೆಯ ಕುರುಹುಗಳನ್ನ, ಅದರ ಮೌಲ್ಯಗಳ ಒಂದು ಅಭಿವ್ಯಕ್ತಿಯನ್ನ ಹೇಗೆ ಗುರುತಿಸ್ಲಿಕ್ಕಾಗುತ್ತೆ? ಒಳ್ಳೆ ಪ್ರಶ್ನೆ. ಮತ್ತೆ ಇನ್ನೊಂದ್ ಕಡೆ, ಮುಂದೆ ನರಪುತ್ರನ ಆ ವೈಭವದ ಮಿಂಚಿನ ಹಾಗೆ ಬರೋ ಆಗಮನದ ನಿರೀಕ್ಷೆ ಇದೆಯಲ್ಲ, ಅದು ಇವತ್ತು ನಾವು ಬದುಕೋ ರೀತಿ, ನಮ್ಮ ಪ್ರಯಾರಿಟಿಗಳು, ನಾವು ಕಷ್ಟಗಳನ್ನ ಎದುರಿಸುವಾಗ ನಮ್ಮ ರಿಯಾಕ್ಷನ್, ಇವುಗಳ ಮೇಲೆ ಹೇಗೆ ಪ್ರಭಾವ ಬೀರಬೇಕು? ಈ ವರ್ತಮಾನದ ವಾಸ್ತವತೆ ಮತ್ತೆ ಭವಿಷ್ಯದ ನಿರೀಕ್ಷೆಗಳ ನಡುವೆ ಒಂದು ಬ್ಯಾಲೆನ್ಸ್ ಹೇಗೆ ಕಂಡುಕೊಳ್ಳೋದು? ನಿಜಕ್ಕೂ ಆಳವಾಗಿ ಯೋಚನೆ ಮಾಡಬೇಕಾದ ಪ್ರಶ್ನೆಗಳಿವು. ಈ ಒಳನೋಟಗಳು ನಮ್ಮೆಲ್ಲರ ದೈನಂದಿನ ಬದುಕಿಗೆ ಒಂದು ಹೊಸ ಆಯಾಮವನ್ನ ಕೊಡ್ಲಿ ಅಂತ ಆಶಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.